This video is made for education and information purpose. Please make your own research before you apply. Hello guys, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ಜಾಬ್ಸ್ ಅಂಡ್ ಮೋಟಿವೇಶನ್. ಇವತ್ತಿನ ವಿಡಿಯೋಲಿ ಡೇಟಾ ಎಂಟ್ರಿ ವರ್ಕ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ಇದು ಮನೆಯಿಂದ ಕೆಲಸ ಇರುತ್ತೆ. ಸ್ಯಾಲರಿ ನಮಗೆ 18,000 ಅನ್ನೋದು ಕೊಡ್ತಾರಂತೆ. ಮತ್ತೆ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ವಾರಕ್ಕೆ 5 ದಿನ ಮಾತ್ರ ಕೆಲಸ ಆಗಿರುತ್ತೆ. 2 ಡೇಸ್ ನಿಮಗೆ ಲೀವ್ ಅನ್ನೋದು ಸಿಗುತ್ತೆ. ನಿಮಗೆ ಪಾರ್ಟ್ ಟೈಮ್ ವರ್ಕ್ ಬೇಕು ಅಂದ್ರೂ ಸಹ ನೀವು ಪಾರ್ಟ್ ಟೈಮಾಗಿ ಕೆಲಸ ಮಾಡಿಕೊಂಡು ತಿಂಗಳಿಗೆ 18,000ವರೆಗೂ ನೀವು ದುಡ್ಕೋಬೋದು ಸ್ನೇಹಿತರೆ. ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಫೀಸ್ ಏನೂ ಇರಲ್ಲ. ಜಸ್ಟ್ ನಿಮ್ಮ ರೆಸ್ಯೂಮಲ್ಲಿ ಡೇಟಾ ಎಂಟ್ರಿ ವರ್ಕ್ ಬಗ್ಗೆ ನನಗೆ ಎಕ್ಸ್ಪೀರಿಯನ್ಸ್ ಇದೆ, ಲೈಕ್ ಗುಡ್ ನಾಲೆಜ್ ಇನ್ ಡೇಟಾ ಎಂಟ್ರಿ, ಆ ರೀತಿ ಸ್ಕಿಲ್ಸ್ ಎಲ್ಲ ನೀವು ಹ್ಯಾಡ್ ಮಾಡಿಬಿಟ್ಟು ನಿಮ್ಮ ರೆಸ್ಯೂಮ್ ಅನ್ನೋದು ಅಪ್ಡೇಟ್ ಮಾಡಿಕೊಂಡು ನೆಕ್ಸ್ಟು ನೀವೇನಾದರೂ ಅಪ್ಲೈ ಮಾಡಿದ್ರೆ ನಿಮ್ಮ ಪ್ರೊಫೈಲ್ ಆಟೋಮೆಟಿಕ್ಕಾಗಿ AI ಅನ್ನೋದು ಶಾರ್ಟ್ ಲಿಸ್ಟ್ ಅನ್ನೋದು ಮಾಡಿಬಿಡುತ್ತೆ ಸ್ನೇಹಿತರೆ. ಸೊ ರೆಸ್ಯೂಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದೇ ಜಾಬ್ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಆಟೋಮೆಟಿಕ್ ಆಗಿರುವಂತಹ AI ಅನ್ನೋದು ರೆಸ್ಯೂಮ್ಸ್ ಅನ್ನೋದು ಶಾರ್ಟ್ ಲಿಸ್ಟ್ ಮಾಡ್ತಿದೆ. AI ಅನ್ನೋದು ನಿಮ್ಮ ರೆಸ್ಯೂಮ್ ಅನ್ನೋದು ನೋಡುತ್ತೆ ಸ್ನೇಹಿತರೆ. ನಿಮ್ಮ ರೆಸ್ಯೂಮಲ್ಲಿ ಏನಾದರೂ ಡೇಟಾ ಎಂಟ್ರಿ ಬಗ್ಗೆ ನನಗೆ ಸ್ಕಿಲ್ಸ್ ಇದೆ ಅಂತೆಲ್ಲ ನೀವೇನಾದರೂ ಮೆನ್ಷನ್ ಮಾಡಿದರೆ ನೀವು ಆಟೋಮೆಟಿಕ್ಕಾಗಿ ಶಾರ್ಟ್ ಲಿಸ್ಟ್ ಆಗಿ ನಿಮಗೆ ಕಾಲ್ ಅನ್ನೋದು ಬರುತ್ತೆ. ಸೊ ರೆಸ್ಯೂಮ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಗೈಸ್. ನಿಮಗೇನಾದರೂ ಫ್ರೀಯಾಗಿ ರೆಸ್ಯೂಮ್ ಏನಾದರೂ ಬೇಕು ಅಂದರೆ ನನ್ನ ವೀಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟು ಹೈಪ್ ಆಪ್ಷನ್ ಇರುತ್ತಲ್ವ, ಅದನ್ನು ಹೈಪ್ ಮಾಡಿ 3 ಜನಕ್ಕೆ ಶೇರ್ ಮಾಡಿ. ಆ ಸ್ಕ್ರೀನ್ಶಾಟ್ ನನಗೆ ಏನಾದರೂ ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಕೊಟ್ರೆ ನಾನು ನಿಮಗೆ ಫ್ರೀಯಾಗಿ ಈ ಜಾಬ್ಗೆ ತಕ್ಕಂಗೆ ರೆಸ್ಯೂಮ್ ಅನ್ನೋದು ಕ್ರಿಯೇಟ್ ಮಾಡಿಕೊಡ್ತೀನಿ ಸ್ನೇಹಿತರೆ. ಓಕೆ, ನೆಕ್ಸ್ಟು ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪೇಜ್ ಅನ್ನೋದು ಸಿಗುತ್ತೆ. ನಿಮಗೆ ಏನಾದರೂ ಲಿಂಕ್ ವರ್ಕ್ ಆಗಿಲ್ಲ, ಸಿಕ್ಕಿಲ್ಲ ಅಂದರೆ ನಂಗೆ ಪರ್ಸನಲಾಗಿ ಸಹ ಲಿಂಕ್ ಅಂತ ಕಮೆಂಟ್ ಹಾಕಿದ್ರೆ ನಾನು ನಿಮಗೆ ಲಿಂಕ್ ಅನ್ನೋದು ಸಹ ಶೇರ್ ಮಾಡ್ತೀನಿ. ನಾನು ಸಹ ಈ ಜಾಬ್ಗೆ ಅಪ್ಲೈ ಮಾಡಿದ್ದೆ ಸ್ನೇಹಿತರೆ. ನಾನು ಅಪ್ಲೈ ಮಾಡಿ ನನಗೆ ಏನಾದರೂ ಇಮೇಲ್ ಬಂದರೆ ಮಾತ್ರ ನಾನು ನಿಮಗೆ ವಿಡಿಯೋ ಅನ್ನೋದು ಮಾಡ್ತೀನಿ ಗೈಸ್. ಓಕೆ, ಇಲ್ಲಿ ನೋಡ್ಬೋದು ನಾನು ಸಹ ಅಪ್ಲೈ ಮಾಡಿದ್ದೆ, ನನಗೆ ಇಮೇಲ್ ಸಹ ಬಂದಿದೆ ಅಂತ ಸ್ನೇಹಿತರೆ. ಮತ್ತು ಇಲ್ಲಿ ಸ್ವಲ್ಪ ಲೈಕ್ ಕಾಷನ್ ಎಲ್ಲ ಕೊಟ್ಟಿದ್ದಾರೆ ಗೈಸ್. ಯಾರೇ ಆಗಲಿ ನಿಮ್ಗೇನಾದರೂ ಫೀಸ್ ಕಟ್ಟಿ ನಾವು ಜಾಬ್ ಕೊಡ್ತೀವಿ ಅಂತೆಲ್ಲ ಹೇಳಿದ್ರೆ ಅದೆಲ್ಲ ಫೇಕ್ ಆಗಿರುತ್ತೆ. ಯಾರು ಅದನ್ನು ಬಿಲೀವ್ ಮಾಡಿಬಿಡಿ ಅಂತ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಈ ಕಂಪ್ನಿಗೆ ತುಂಬ ಲಾರ್ಜ್ ನಂಬರ್ ಆಫ್ ಅಪ್ಲಿಕೇಶನ್ಸ್ ಅನ್ನೋದು ಬರುತ್ತಂತೆ. ಸೊ ಅಟ್ಲೀಸ್ಟ್ ನೀವು 1 ವೀಕ್ ಆದರೂ ಕಾಯಬೇಕು ಅಂತ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ, ಅಂದರೆ ನೀವು ಅಪ್ಲೈ ಮಾಡಿದ್ಮೇಲೆ. ಓಕೆ ಗೈಸ್, ಇದು ಬಂದುಬಿಟ್ಟು ಅವರ ಪೇಜ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ನೀವು ಬ್ಯಾಕ್ ಆಫೀಸ್ ಎಕ್ಸಿಕ್ಯೂಟಿವ್ ಫ್ರೆಷರ್ಸ್ ವರ್ಕ್ ಫ್ರಮ್ ಹೋಮ್ ಆ್ಯಂಡ್ ಪಾರ್ಟ್ ಟೈಮ್ ಅಂತ ನಮಗೆ ಕ್ಲಿಯರಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಬ್ಯಾಕ್ ಆಫೀಸ್ ಎಕ್ಸಿಕ್ಯೂಟಿವ್ಸ್ ವರ್ಕ್ ಆಗಿರುತ್ತೆ ನಿಮ್ಮದು, ವರ್ಕ್ ಫ್ರಮ್ ಹೋಮ್ ಪಾರ್ಟ್ ಟೈಮ್ ಆಗಿರುತ್ತೆ. ಫ್ರೆಷರ್ಸ್ ಆಲ್ಸೋ ಕ್ಯಾನ್ ಅಪ್ಲೈ ಫಾರ್ ದಿಸ್ ಜಾಬ್. ನೆಕ್ಸ್ಟ್ ಇಲ್ಲಿ ಕಂಪ್ನಿ ಹೆಸರು ನೋಡಿದ್ರೆ ವಿ ಬೆಸ್ಟ್ ಸೊಲ್ಯೂಷನ್ಸ್ ಅನ್ನೋ ಕಂಪ್ನಿ ಕಡೆಯಿಂದ ನಮಗೆ ಬ್ಯಾಕ್ ಆಫೀಸ್ ಎಕ್ಸಿಕ್ಯೂಟಿವ್ ಅನ್ನೋ ರೋಲ್ಗೆ ಇವರು ನಮ್ಮನ್ನು ಹೈರ್ ಮಾಡ್ತಿದ್ದಾರೆ. ಇದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಸ್ಟಾರ್ಟ್ ಡೇಟ್ ನೋಡ್ಬೋದು, ಇಮಿಡಿಯೇಟ್ ಸ್ಟಾರ್ಟ್ ಡೇಟ್ ಆಗಿರುತ್ತಂತೆ. ಇಲ್ಲಿ ಸ್ಯಾಲ್ರಿ ಸಹ ನಮಗೆ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಬೇಡ ಅಂತ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ. ಆಗಸ್ಟ್ 5ನೇ ತಾರೀಕು ಒಳಗಡೆ ನೀವು ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೇಕು ಅಂತ ಕೊಟ್ಟಿದ್ದಾರೆ. 2 ಡೇಸ್ ಆಗಿದೆ ಅಷ್ಟೇ ಈ ಜಾಬ್ ಅನ್ನೋದು ಬಿಟ್ಟು ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಕೀ ರೆಸ್ಪಾನ್ಸಿಬಿಲಿಟೀಸಲ್ಲಿ ಕೊಟ್ಟಿದ್ದಾರೆ ನೋಡಿ. ಹ್ಯಾಂಡಲಿಂಗ್ ಡೇಟಾ ಎಂಟ್ರಿ ಟಾಸ್ಕ್ ವಿತ್ ಪ್ರಿಸಿಷನ್ ಆ್ಯಂಡ್ ಅಕ್ಯುರೇಸಿ ಅಂತ ಕೊಟ್ಟಿದ್ದಾರೆ ನೋಡಿ. ಡೇಟಾ ಅನ್ನೋದು ನೀವು ಎಂಟ್ರಿ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ನಿಮಗೆ ತುಂಬ ಸೋರ್ಸಸ್ ಅನ್ನೋದು ಕೊಟ್ಟಿರ್ತಾರೆ, ಅಲ್ಲಿ ನೋಡಿಕೊಂಡು ನೀವು ಡೇಟಾ ಅನ್ನೋದು ಎಂಟ್ರಿ ಮಾಡಬೇಕಾಗಿರುತ್ತೆ. ಓಕೆ, ಅದೇ ಟಾಸ್ಕ್ಸ್ ನಿಮಗೆ ಅನ್ನೋದು ಕೊಡ್ತಾರೆ. ನೆಕ್ಸ್ಟ್ ನೀವು ಡೇಟಾ ಎಂಟ್ರಿ ಮಾಡಿರ್ತೀರಲ್ವ, ಅದನ್ನೆಲ್ಲ ನೀವು ಆರ್ಗನೈಸ್ ಮಾಡಿ ಮೈಂಟೈನ್ ಮಾಡಬೇಕಾಗಿರುತ್ತೆ. ಆರ್ಗನೈಸಿಂಗ್ ಆ್ಯಂಡ್ ಮೈಂಟೈನಿಂಗ್ ಫೈಲ್ಸ್ ಆ್ಯಂಡ್ ರೆಕಾರ್ಡ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಕೋಆರ್ಡಿನೇಟಿಂಗ್ ವಿತ್ ಅದರ್ ಡಿಪಾರ್ಟ್ಮೆಂಟ್ಸ್ ಟು ಎನ್ಶೋರ್ ಸೀಮ್ಲೆಸ್ ಕಮ್ಯುನಿಕೇಷನ್ ಅಂತ ಕೊಟ್ಟಿದ್ದಾರೆ. ನಿಮ್ಮ ಟೀಮ್ ಮತ್ತು ಬೇರೆ ಟೀಮ್ಸ್ ಜೊತೆ ಎಲ್ಲ ನೀವು ಕೋಆರ್ಡಿನೇಟ್ ಅನ್ನೋದು ಮಾಡಿ, ಲೈಕ್ ಏನಾದರೂ ಡೌಟ್ಸ್ ಕಂಪ್ನಿ ಬಗ್ಗೆ ಏನಾದರೂ ಸಣ್ಣ ಪುಟ್ಟ ಡೌಟ್ಸ್ ಇದ್ದರೆ ಅವ್ರ ಜೊತೆ ಎಲ್ಲ ನೀವು ಮಿಂಗಲ್ ಆಗಿ, ಅಂದರೆ ಲೈಕ್ ಯು ಶುಡ್ ಟಾಕ್ ವಿತ್ ಏನಾದರೂ ಡೌಟ್ಸ್ ಇದೆ ಅವ್ರನ್ನ ಕೇಳಿ ನೀವು ಕ್ಲಿಯರ್ ಮಾಡ್ಕೋಬೇಕು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ರಿಪೋರ್ಟ್ಸ್ ಎಲ್ಲ ಜನ್ರೇಟ್ ಮಾಡಬೇಕಾಗಿರುತ್ತಂತೆ. ನೀವು ಅನಲೈಸಿಂಗ್ ಡೇಟಾ ಟು ಸಪೋರ್ಟ್ ಡಿಸಿಷನ್ ಮೇಕಿಂಗ್ ಅನ್ನೋದು ತೊಗೋಬೇಕಾಗಿರುತ್ತೆ. ಅಸಿಸ್ಟಿಂಗ್ ಇನ್ ಅಡ್ಮಿನಿಸ್ಟ್ರೇಟಿವ್ ಟಾಸ್ಕ್ ಸಚ್ ಆ್ಯಸ್ ಶೆಡ್ಯೂಲಿಂಗ್ ಅಪಾಯಿಂಟ್ಮೆಂಟ್ಸ್ ಆ್ಯಂಡ್ ಮ್ಯಾನೇಜಿಂಗ್ ಕ್ಯಾಲೆಂಡರ್ಸ್ ಅಂತ ಕೊಟ್ಟಿದ್ದಾರೆ. ಅವಾಗವಾಗ ನೀವು ಅಪಾಯಿಂಟ್ಮೆಂಟ್ಸ್ ಎಲ್ಲ ಶೆಡ್ಯೂಲ್ ಮಾಡಬೇಕಾಗಿರುತ್ತಂತೆ, ಮ್ಯಾನೇಜ್ ಮಾಡಬೇಕಾಗಿರುತ್ತೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆ, ಮಾನಿಟರಿಂಗ್ ಆ್ಯಂಡ್ ಅಪ್ಡೇಟಿಂಗ್ ಇನ್ವೆಂಟರಿ ಲೆವೆಲ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಎನ್ಶೂರಿಂಗ್ ಕಂಪ್ಲಿಯನ್ಸ್ ವಿತ್ ಕಂಪನಿ ಪಾಲಿಸೀಸ್ ಆ್ಯಂಡ್ ಪ್ರೊಸೀಜರ್ಸ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ನಿಮಗೇನಾದರೂ ಸ್ಕಿಲ್ಸಲ್ಲಿ MS ಆಫೀಸ್ ಅನ್ನೋದು ಏನಾದರೂ ಬಂದರೆ ಈ ಜಾಬ್ಗೆ ನೀವು ಪಕ್ಕ ಲೈಕ್ ಸೆಲೆಕ್ಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಯಾಕಂದರೆ ಇವ್ರಿಗೆ ಸ್ಕಿಲ್ಸ್ ಬೇಕಾಗಿರೋದು ಓನ್ಲಿ ನಮಗೆ MS ಆಫೀಸ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆ, ನಿಮ್ಮ ರೆಸ್ಯೂಮಲ್ಲಿ ನೀವು MS ಆಫೀಸ್ ಅನ್ನೋದು ಸಹ ನೀವು ಮೆನ್ಷನ್ ಅನ್ನೋದು ಮಾಡಬೇಕಾಗಿರುತ್ತೆ. ಓಕೆ ಗೈಸ್, ಮತ್ತು ಇಲ್ಲಿ ಈ ಕೆಲಸ ಏನಾದರೂ ನಿಮ್ಗೆ ಸಿಕ್ಕಿನ ಏನಾದರೂ ಕೆಲಸ ಮಾಡಿದ್ರೆ ನಿಮಗೆ ಸರ್ಟಿಫಿಕೇಟ್ಸ್ ಎಲ್ಲ ಸಿಗುತ್ತೆ ಅಂತ ಕೊಟ್ಟಿದ್ದಾರೆ. ಎಕ್ಸೆಲ್ ಎಲ್ಲನೂ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸ್ಯಾಲರಿ ಅಂತ ಹೇಳ್ಬಿಟ್ಟು ಆನ್ಯಲ್ CTC ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು 5 ಡೇಸ್ ವೀಕ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. 5 ಡೇಸ್ ಮಾತ್ರ ವರ್ಕ್ ಇರುತ್ತೆ, 2 ಡೇಸ್ ಲೀವ್ ಇರುತ್ತೆ. ನಂಬರ್ ಆಫ್ ಓಪನಿಂಗ್ಸ್ ನೋಡಿದ್ರೆ 5 ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಇವರ ಕಂಪ್ನಿ ಲೊಕೇಟ್ ಆಗಿರೋದು ಮುಂಬೈಯಲ್ಲಂತೆ. ವಿ ಕ್ರಾಫ್ಟ್ ಸಾಫ್ಟ್ವೇರ್ ದಟ್ ಆ್ಯಕ್ಚುಲಿ ವರ್ಕ್ಸ್ ಫ್ರಮ್ MVPs ಟು
enterprise apps. Our team delivers scalable, secure and user first digital products that drive growth ಅಂತ ಅವರ ಕಂಪ್ನಿ ಬಗ್ಗೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಮತ್ತು ಆಕ್ಟಿವಿಟಿ ಆನ್ ಇಂಟರ್ನ್ ಶಾಲಾ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಹೈರಿಂಗ್ ಸಿನ್ಸ್ ಜೂನ್ 2026ಇಂದ ಇವರು ಹೈರಿಂಗ್ ಅನ್ನೋದು ಮಾಡ್ತಿದ್ದಾರೆ ಅಂತೆ ಈ ಇಂಟರ್ನ್ ಶಾಲಾ ಅನ್ನೋ ಸೋರ್ಸಲ್ಲಿ. ಓಕೆ, ಇಲ್ಲಿ ಅಪ್ಲೈ ನಾವು ಅಂತಿದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ ಸ್ನೇಹಿತರೆ. ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗೋಕ್ಕಿಂತ ಮುಂಚೆ ನಿಮಗೆ ಸೈನಪ್ ಅನ್ನೋದು ಆಗಬೇಕಾಗಿರುತ್ತೆ. ನೀವು ಸೈನಪ್ ಬಂದುಬಿಟ್ಟು ನೀವು ಇಂಟರ್ನ್ ಶಾಲಾ ಅನ್ನೋ ಸೋರ್ಸಲ್ಲಿ ನೀವು ಸೈನಪ್ ಆಗಬೇಕಾಗಿರುತ್ತೆ. ಫಸ್ಟು ಸೈನಪ್ ಆದಮೇಲೆ ನೆಕ್ಸ್ಟ್ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಸಿಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ನಾನು ಸಹ ಸೈನಪ್ ಆಗಿದ್ದೀನಿ. ಸೈನಪ್ ವಿತ್ ಗೂಗಲ್ ಅಂತ ಬರುತ್ತಲ್ಲ, ಅದನ್ನು ಕ್ಲಿಕ್ ಮಾಡಿದ್ದೆ. ನೆಕ್ಸ್ಟ್ ಇಲ್ಲಿ ಇಮೇಲ್ ಅಡ್ರೆಸ್ ಅನ್ನೋದು ಕೇಳುತ್ತೆ. ಇಮೇಲ್ ಅಡ್ರೆಸ್ನ ಕೊಟ್ಬಿಟ್ಟು ಕಂಟಿನ್ಯೂ ಮಾಡಿದ್ರೆ ಸಾಕು, ಸೈನಪ್ ಅನ್ನೋದು ಆಟೋಮೆಟಿಕ್ಕಾಗಿ ಆಗುತ್ತೆ ಸ್ನೇಹಿತರೆ. ನೀವು ಚೆಕ್ ಮಾಡ್ಬೋದು, ನಾನು ಇಲ್ಲಿ ನಿಮಗೆ ಲೈವ್ ಮುಖಾಂತರ ಎಲ್ಲ ಕ್ಲಿಯರಾಗಿ ನೋಡಿಸ್ತಿದ್ದೀನಿ. ಓಕೆ ಗೈಸ್, ಈಗ ನೀವು ಸೈನಪ್ ಅನ್ನೋದು ಆಗಿದ್ದೀರಾ. ಇಲ್ಲಿ ನೆಕ್ಸ್ಟು ಇವಾಗ ನಾನು ಮತ್ತೆ ಬ್ಯಾಕ್ ಹೋಗ್ಬಿಟ್ಟು ಲಿಂಕ್ ಅನ್ನೋದು ಕೊಟ್ಟಿರ್ತೀನಲ್ವ, ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ ಸ್ನೇಹಿತರೆ. ಓಕೆ, ಫಸ್ಟ್ ನೀವು ಸೈನಪ್ ಆಗಬೇಕಾಗಿರುತ್ತೆ. ಸೈನಪ್ ಆದಮೇಲೆ ಬ್ಯಾಕಿಗೆ ಬಂದು ಮತ್ತೆ ನಾನು ವೀಡಿಯೋಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಅನ್ನೋದು ಕೊಟ್ಟಿರ್ತೀನಲ್ವ, ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ ಗೈಸ್. ಓಕೆ, ಅಪ್ಲಿಕೇಶನ್ ಫಾರ್ಮಲ್ಲಿ ಈ ರೀತಿ ಬೇಸಿಕ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ. ಇದಕ್ಕೆಲ್ಲ ಸ್ಟಾರ್ ಮಾರ್ಕ್ ಇಲ್ಲ, ಸೊ ನೀವು ಸ್ಕಿಪ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಬ್ಯಾಕ್ ಆಫೀಸ್ ಎಕ್ಸಿಕ್ಯೂಟಿವ್ ಜಾಬ್ಸಲ್ಲಿ ನೀವು ಇಮಿಡಿಯೇಟ್ ಜಾಯ್ನರ ಇಲ್ಲ ಟೈಮ್ ಬೇಕಾ ಅಂತ ಕೇಳ್ತಿದ್ದಾರೆ. ಅದಕ್ಕೆ ಎಸ್ ಐ ಆಮ್ ಅವೈಲಬಲ್ ಟು ಜಾಯಿನ್ ಇಮಿಡಿಯೇಟ್ಲಿ ಅಂತ ಕೊಡಬೇಕಾಗಿರುತ್ತೆ. ಇಲ್ಲಿ ಅಪ್ಲೋಡ್ ಫೈಲ್ ಇದೆ ಅಲ್ವಾ, ಅಪ್ಲೋಡ್ ಫೈಲನ್ನು ಕ್ಲಿಕ್ ಮಾಡಿ ನಿಮ್ಮ ರೆಸ್ಯೂಮ್ ಅನ್ನೋದು ನೀವು ಆ್ಯಡ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ಇಲ್ಲಿ ನೋಡ್ಬೋದು, ನಾನು ಸಹ ರೆಸ್ಯೂಮ್ ಅನ್ನೋದು ಆ್ಯಡ್ ಮಾಡ್ತಿದ್ದೀನಿ. ಆ್ಯಡ್ ಮಾಡಿದ್ಮೇಲೆ ನಿಮಗೆ ಅದು ಸ್ವಲ್ಪ ಆಟೋಮೆಟಿಕ್ ಡೀಟೇಲ್ಸ್ ತೊಗೊಂಡು ಸಬ್ಮಿಟ್ ಕೊಟ್ಟರೆ ಸಾಕು, ಇದು ಸಕ್ಸಸ್ಫುಲಿ ಸಬ್ಮಿಟೆಡ್ ಅಪ್ಲಿಕೇಶನ್ ಅನ್ನೋದು ಬರುತ್ತೆ ಸ್ನೇಹಿತರೆ. ಈ ರೆಸ್ಯೂಮ್ ಅನ್ನೋದು ನೋಡಿ ನಿಮ್ಮನ್ನು ಅವರು ಶಾರ್ಟ್ ಲಿಸ್ಟ್ ಅನ್ನೋದು ಮಾಡ್ತಾರೆ. ಓಕೆ, ಇಲ್ಲಿ ನೋಡ್ಬೋದು ಗೈಸ್, ನಾನು ಸಬ್ಮಿಟ್ ಮಾಡಿದ ತಕ್ಷಣ ನನಗೆ ಇಲ್ಲಿ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ನಮಗೆ ಬರುತ್ತೆ. ನೆಕ್ಸ್ಟ್ ನಮಗೆ ಇಮೇಲ್ ಸಹ ಬರುತ್ತೆ. ಇಲ್ಲಿ ನೋಡ್ಬೋದು, ನಮಗೆ ಇಮೇಲ್ ಸಹ ಬಂದಿದೆ. ಕಂಗ್ರ್ಯಾಚುಲೇಷನ್ಸ್ ಆನ್ ಮೇಕಿಂಗ್ ಯುವರ್ ಫಸ್ಟ್ ಅಪ್ಲಿಕೇಶನ್ ಆನ್ ಇಂಟರ್ನ್ ಶಾಲಾ, ಅಪ್ಲೈಯಿಂಗ್ ಟು ಜಾಬ್ಸ್ ಇಂಟರ್ನ್ ಶಾಲಾ ಈಸ್ ಫ್ರೀ ಅಂತೆಲ್ಲ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಸ್ಟೆಪ್ ಏನಾಗಿರುತ್ತೆ, ನಿಮ್ಮದು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಫ್ ದ ಎಂಪ್ಲಾಯರ್ ಲೈಕ್ಸ್ ಯುವರ್ ಅಪ್ಲಿಕೇಶನ್ ದೇ ವಿಲ್ ಗೆಟ್ ಟಚ್ ಇನ್ ವಿತ್ 1 to 2 weeks. ಯು ಕ್ಯಾನ್ ಆಲ್ಸೋ ಚೆಕ್ ಅಪ್ಲಿಕೇಶನ್ ಸ್ಟೇಟಸ್ ಬೈ ಲಾಗಿಂಗ್ ಇನ್ ಯೋರ್ ಇಂಟರ್ನ್ ಶಾಲಾ ಅಕೌಂಟ್ ಅಂತ ಕೊಟ್ಟಿದ್ದಾರೆ. ಓಕೆ, ನಿಮ್ಮ ರೆಸ್ಯೂಮ್ ಅನ್ನೋದು ಲೈಕ್ ಏನಾದರೂ HR ಗೆ ಅವರು ಇಷ್ಟ ಆದರೆ, ಅಂದರೆ ಶಾರ್ಟ್ ಲಿಸ್ಟ್ ಆದರೆ ನಿಮಗೆ ಅವರು 1 to 2 ವೀಕ್ಸಲ್ಲಿ ಖಂಡಿತ ನಿಮಗೆ ಅವರು ಕಾಲ್ ಆರ್ ಇಮೇಲ್ ಅನ್ನೋದು ಮಾಡ್ತಾರೆ ಅಂತ ನಮಗೆ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಸ್ಟೇಟಸ್ ಸಹ ನಾವು ಚೆಕ್ ಮಾಡ್ಕೋಬೋದು ಸ್ನೇಹಿತರೆ. ಓಕೆ ಗಾಯ್ಸ್, ಇಷ್ಟೇ ಆಗಿರುತ್ತೆ ಜಾಬ್ ಡೀಟೇಲ್ಸ್ ಎಲ್ಲ. ಏನೇ ಸಣ್ಣ ಪುಟ್ಟ ಡೌಟ್ಸ್ ಇದ್ದರೂ ಪರವಾಗಿಲ್ಲ, ಪ್ಲೀಸ್ ನನಗೆ ಕಮೆಂಟ್ಸಲ್ಲಿ ಕೇಳಿ, ನಾನು ನಿಮಗೆ ಇಮಿಡಿಯೇಟ್ ರಿಪ್ಲೈ ಅನ್ನೋದು ಕೊಡ್ತೀನಿ ಸ್ನೇಹಿತರೆ. ಫ್ರೀಯಾಗಿ ರೆಸ್ಯೂಮ್ ಬೇಕು ಅಂದರೆ 3 ಸ್ಟೆಪ್ಸ್ ನಾನು ಹೇಳಿದ್ದೀನಲ್ಲ, ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಐಪ್ ಮಾಡಿ, 3 ಜನಕ್ಕೆ ಶೇರ್ ಮಾಡಿ, ನಂಗೆ ಆ ಸ್ಕ್ರೀನ್ಶಾಟ್ ಇನ್ಸ್ಟಾದಲ್ಲಿ ಕಳಿಸ್ಕೊಟ್ರೆ ನಿಮಗೆ ಫ್ರೀಯಾಗಿ ರೆಸ್ಯೂಮ್ ಸಹ ಕ್ರಿಯೇಟ್ ಮಾಡಿಕೊಡ್ತೀನಿ. ಕರೆಕ್ಟಾಗಿರುವಂತಹ ಇಮೇಲ್ ಅಡ್ರೆಸ್ ಮತ್ತು ಫೋನ್ ನಂಬರ್ನ ಕೊಡೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಬಾಯ್.